ನೀಟ್ ಅಕ್ರಮ ಖಂಡಿಸಿ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆ ಮಾಡಿದೆ. ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ಬಿಜೆಪಿ ಕಡೆಯಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿದೆ. ನಮ್ಮ ಹಕ್ಕುಗಳಿಗಾಗಿ ಬೀದಿಗಿಳಿದಿದ್ದೇವೆ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ನೀಟ್ ಅಕ್ರಮವನ್ನು ಖಂಡಿಸಿ ಮುಂಬೈನಲ್ಲೂ ಕೂಡ ಇವತ್ತು ಪ್ರತಿಭಟನೆ ಆಯಿತು. ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ನೀಟ್ ಅಕ್ರಮವನ್ನು ಖಂಡಿಸಿ ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಇವತ್ತು ಕೂಡ ಪ್ರತಿಭಟನೆ ಮುಂದುವರಿತಾ ಇದೆ. ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಯಿತು. ಆಮೇಲೆ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಭರವಸೆ ಕೂಡ ಕೇಂದ್ರ ಸರ್ಕಾರ ಕೊಟ್ಟಿದ್ದೂ ಆಯಿತು. ಆದರೆ ಅದರ ಕಾವು ನಿಲ್ಲುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಮುಂಬೈಯಲ್ಲಿ ಇವತ್ತು ಪ್ರತಿಭಟನೆ ಸಿಜೆಪಿ ಕಡೆಯಿಂದ ಜಿರಳೆಗಡಿಯಿಂದ ಪ್ರತಿಭಟನೆ ಆಗಿದೆ. ಕಾಕ್ರೋಚ್ ಪಾರ್ಟಿಯಿಂದ ಪ್ರತಿಭಟನೆ ಆಗಿರೋದು ನೀಟ್ ಅಕ್ರಮವನ್ನು ಖಂಡಿಸಿ. ಈಗಾಗಲೇ ನೀಟ್ ಪರೀಕ್ಷೆ ಆರಂಭದಲ್ಲಿ ಪೇಪರ್ ಲೀಕ್ ಆಯಿತು. ತದನಂತರ ಬಿಗಿ ಭದ್ರತೆಯೊಂದಿಗೆ ಪರೀಕ್ಷೆ ಮಾಡಲಾಯಿತು. ರಿಸಲ್ಟ್ ಕೂಡ ಬಂದಾಯಿತು. ಆದರೂ ಕೂಡ ಪಟ್ಟಣ ಬಿಡದೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು. ಉಪವಾಸ ಸತ್ಯಾಗ್ರಹ ಆಯಿತು. ಅದರ ಪ್ರತಿಫಲವಾಗಿ ಅವರಿಗೆ ನ್ಯಾಯ ಸಿಕ್ತು. ಮೊದಲ ಜಯ ಅಂತೂ ಆಯಿತು. ಬಟ್ ಈಗಿರೋದು ಸಿಜೆಪಿ ವಾಟ್ ನೆಕ್ಸ್ಟ್, ಮುಂದೆ ಏನು ಮಾಡುತ್ತೆ, ಮುಂದೆ ಏನು ಟಾರ್ಗೆಟ್ ಅವರದು ಅಂತೇಳಿ. ಈ ರೀತಿಯಾಗಿ ತಪ್ಪುಗಳ ವಿರುದ್ಧ ಧ್ವನಿ ಎತ್ತತ್ತಾ ಅಥವಾ ಯಾವುದೋ ಪಕ್ಷಕ್ಕೆ ಒಳಗಾಗಿ ಎಲೆಕ್ಷನ್ಗೆ ಬರುತ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಮೊದಲ ಜಯ ಅದು ದೊಡ್ಡ ಜಯನೇ ಆಗತ್ತೆ. ಬಿಜೆಪಿಯ ಪಾರ್ಟಿಯ ಒಬ್ಬ ನಾಯಕನಿಗೆ ವಿಕೆಟ್ ಪಡೆಯೋದು ಸುಲಭದ ಮಾತಾಗಿರಲಿಲ್ಲ. ಹಾಗಾಗಿ ಆ ಕೆಲಸವನ್ನು ಜಿರಳೆ ಪಾರ್ಟಿ ಮಾಡ್ತು. ಬಟ್ ಈಗ ಇವತ್ತು ಮುಂಬೈಯಲ್ಲೂ ಕೂಡ ಅದರ ಪ್ರತಿಭಟನೆ ಮುಂದುವರಿತು.